ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ YM ಅಥವಾ ಮಲ್ಲಪ್ಪ ಜೊತವ. ನಮ್ಮ ನಿಖಿಲ್ ಕುಮಾರಸ್ವಾಮಿ ನಿಮಗೆ ಗೊತ್ತಿದೆ, ಯಾರದು ಬೆಳೆಸಿಡಬೇಕಾಗಿಲ್ಲ, ಅಧ್ಯಕ್ಷರು ನಮ್ಮ JDS ರಾಜ್ಯ ಯುವ ಘಟಕದ್ದು. ನಮ್ಮ ಕುಮಾರಸ್ವಾಮಿ ಇವರ ಮಗ, ದೇವೇಗೌಡರ ಮೊಮ್ಮಗ, ಇವರು ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಭೆಯಲ್ಲಿ ಮಾತಾಡಿರ್ಬೋದು ಅಥವಾ ಹೊರಗೆ ಮಾತಾಡಿದ್ದ ಒಂದು ಸ್ಟೇಟ್ಮೆಂಟ್ ನೋಡೋಣ ನಾವು. ಏನಂದರೆ, ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಬಗ್ಗೆ ಮಾತನಾಡುವ ಕಾಂಗ್ರೆಸ್ನಲ್ಲಿ ಆಂತರಿಕ ಪ್ರಜಾಪ್ರಭುತ್ವವೇ ಇಲ್ಲ. ಭಾಳ ಒಳ್ಳೆಯ ಮಾತು ಮಾತಾಡಿದ್ದಾರೆ. ಹೌದು, ಆಂತರಿಕ ಪ್ರಜಾಪ್ರಭುತ್ವ ಇಲ್ಲೇ ಇಲ್ಲ. ಸುಮ್ಮನೆ ಒಂದು ನಾಟಕೀಯ ಮಾನ್ಯ ಎಲೆಕ್ಷನ್ ಮಾಡಿದರು. ಅಧ್ಯಕ್ಷನ ಸಂದರ್ಭದಲ್ಲ ಒಂದು ಎಲೆಕ್ಷನ್ ತೋರಿಕೆಗೆ ಆಯಿತು. ಅದ್ರ ಒಳಗೆ ಮಾತ್ರ ಏನು ನಡೆದು ಇವ್ರದ್ದು ಏನು ತಾಯಿ ಮತ್ತು ಮಗ ಸೋನಿಯಾ ಗಾಂಧಿ ಅವ್ರದ್ದು ಮತ್ತು ರಾಹುಲ್ ಗಾಂಧಿ ಅವರು ಜೊತೆಗೆ ಪ್ರಿಯಾಂಕಾ ವಾಡ್ರಾ ಅವರು ಅನ್ನೋದು ಈಗ ಎಲ್ಲ ಜಗತ್ತಿಗೆ ಗೊತ್ತಿದ್ದ ವಿಷಯ. ಅದು ಓಪನ್ ಸೆಕ್ರೆಟರೀಸ್. ಅಂಥ ಪ್ರಸಂಗದಲ್ಲೇ ಇವತ್ತು ನಮ್ಮ ಕುಮಾರಸ್ವಾಮಿಗಳು ಪ್ರಜಾಪ್ರಭುತ್ವ ಕಾಂಗ್ರೆಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಇಲ್ಲ ಅಲ್ರಿ. ಹಾಗಾದರೆ JDSನಲ್ಲಿ ಅದಾನ? ಈ ಪ್ರಶ್ನೆಗೆ ಕುಮಾರಸ್ವಾಮಿಗಳು ಏನು ಉತ್ತರ ಕೊಡ್ಬೋದು, ಅಥವಾ ಅವ್ರ ಮಗ ನಮ್ಮ ನಿಖಿಲ್ ಅವ್ರಿಗೆ ಏನು ಉತ್ತರ ಕೊಡ್ಬೋದು ಅಂತ ಇದು ಕೇಳಬೇಕಾದ ಪ್ರಶ್ನೆನ. ಹೌದು, ಕಾಂಗ್ರೆಸ್ನೂ ಇಲ್ಲ, JDSನೂ ಇಲ್ಲ, ನಮ್ಮ BJP ಇಲ್ಲ, ಈ ರಾಷ್ಟ್ರದ ಎಲ್ಲ ಪಕ್ಷಗಳೂ ಇಲ್ಲ. ನಾವು ಇತ್ತೀಚೆಗೆ ಒಂದು ಹೊಸ ಪಕ್ಷ ಇಟ್ಕೊಂಡಿದ್ದು ನಿಮಗೆ ಗೊತ್ತದ, ಆಮ್ ಆದ್ಮಿ. ಅಲ್ಲೂ ಇಲ್ಲ. ಆಂತರಿಕ ಪ್ರಜಾಪ್ರಭುತ್ವ ಅನ್ನೋದು ಹೆಸರಿಗೆ ಅಷ್ಟೇ ರೀ. ರಿಯಲ್ ಆಗಿ ಅಲ್ಲಿ ಒಬ್ಬರು ಕಮಾಂಡರ್ ಇರ್ತಾರೆ, ನಾವು ಹೇಳ್ದಂಗೆ ಇಟ್ಕೊಂಡು ಹೋಗೋದು. ಇಲ್ಲಾಂದ್ರೆ ದ್ವೇಷ ರಾಜಕಾರಣ ಆಗ್ತೈತಿ, ಜಗಳ ಆಗ್ತೈತಿ, ಮತ್ತೊಂದು ಆಗ್ತೈತಿ, ಎಲೆಕ್ಷನ್ ಹೇಳಿದ್ರೆ ಹಾಗೆ ಹೀಗೆ ಪ್ರಚಾರ ಮಾಡ್ತಾ ಇರ್ತಾರೆ. ಪಕ್ಷ ಉಳಿಬೇಕಾಗಿದ್ರೆ ಒಕ್ಕಟ್ಟಿರಬೇಕು, ಒಕ್ಕಟ್ಟಿರ್ಬೇಕಾದ್ರೆ ಒಬ್ಬ ಲೀಡರ್ ಇರಬೇಕು, ಒಬ್ಬ ಲೀಡರ್ ಇರಬೇಕು. ಆದರೆ ಈಗ ಅದು ಆಟೋಮೆಟಿಕ್ಕಾಗಿ ಡಿಕ್ಟೇಟರ್ ಅನ್ನೋದು ಏನು ಬಿಡಿಸಿಡಬೇಕಾಗಿಲ್ಲ. ನಮ್ಮ ಒಳ್ಳೆಯ ವಿಷಯನ ಮಾತಾಡಿದ್ದಾರೆ ನಿಖಿಲ್ ಅವರು. ಆದರೆ ಸ್ವತಃ ತಮ್ಮ ಪಾರ್ಟಿಯಲ್ಲಿ ಇದು ಮಾಡಲಿಕ್ಕೆ ಸಾಧ್ಯದನಾ ಅನ್ನೋದು ಒಂದು ಭಾಳ ಮೂಲಭೂತ ಪ್ರಶ್ನೆ ಇವತ್ತು. ನಿಖಿಲ್ ಸ್ವಾಮಿಗಳು, ನಮ್ಮ ನಿಖಿಲ್ ಕುಮಾರಸ್ವಾಮಿಗಳು ತಮ್ಮಸ್ತಾವ ಇದನ್ನು ವಿಚಾರ ಮಾಡಬೇಕಾಗಿದೆ. ಹೌದಪ್ಪ, ನಾವು ಇನ್ನೊಬ್ರಿಗೆ ಹೇಳೋ ಮುಂದೆ ನಮ್ಮ ಕಡೆ ಮೂರು ಬಟ್ಟಿದ್ದೇವಲ್ಲಪ್ಪ ಅಂತೀರ. ಯಾಕಂತಂದ್ರೆ ಈ ದೇಶದ ಪ್ರಜಾಪ್ರಭುತ್ವದಲ್ಲೇ, ಪಕ್ಷಗಳ ಪ್ರಜಾಪ್ರಭುತ್ವದಲ್ಲೇ ಅಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ. ಇನ್ನು ಎಲ್ಲದಾಗೆ ರಾಷ್ಟ್ರ ಮಟ್ಟದಲ್ಲೂ ಸಹಿತ ನಮ್ಮ ಇಲೆಕ್ಷನ್ ಕಮಿಷನ್ ನಡೆಸುವ ಇಲೆಕ್ಷನ್ಗಳು ಇವತ್ತಿನ ಒಂದೇ ಅಲ್ಲದು. ಯಾವುದೇ ಕಾಲದ ಇಲೆಕ್ಷನ್ ನೋಡೋಕೆ ಬರ್ರಿ, TN ಶೇಷನ್ ಅವ್ರ ಒಂದು ಅಪವಾದ. ಅವರನ್ನು ಬಿಟ್ಟರೆ TN ಶೇಷನ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಮಾತನ್ನು, TN ಶೇಷನ್ ಅವರ ಸಮಯವನ್ನು ಬಿಟ್ಟರೆ ಉಳಿದು ಎಲ್ಲ ಸಮಯದಲ್ಲೂ ಏನೇನು ಗದ್ದಲ ಆಗ್ತಾನೆ ಬಂದದ. ರಿಗ್ಗಿಂಗ್ ಆಗ್ತಾವ, ಬೋಗಸ್ ಓಟ್ ರೆಡಿ ಆಗ್ತಾವ್ರಿ, ಸತ್ತವ್ರು ಓಟ್ ಆಗ್ತಾವ, ಒತ್ತಡ ತಂದು ಇವರಿಗೆ ಓಟ್ ಹಾಕ್ಬಂತ ಹಾಕಿಸ್ತಾರ. ಇನ್ನೇನು ಬೇಕಾಗಿದ್ರಲ್ಲೇ ಪ್ರಜಾಪ್ರಭುತ್ವ. ನಿಜವಾಗಿಯೂ ಪ್ರಜಾಪ್ರಭುತ್ವದಲ್ಲಿ ಅವ್ರ ಮನಸ್ಸಿಂದ ಪ್ರಜೆ ಹೋಗಿ ಹಾಕಬೇಕು. ನಮಗೆ ಯಾರು ಇರಬೇಕಾದ್ರೆ ಅವ್ರಿಗೆ ಅದು ತಮ್ಮ ನಾಯಕರು ಯಾರು ಬೇಕು ಅವ್ರಿಗೆ ತಾವು ಹುಡುಕ್ಬೇಕು. ಅದಕ್ಕೆ ಅವಕಾಶ ಇದ್ದಿದ್ದು ಇವತ್ತು. ಈವನ್ ಆ ರಾಷ್ಟ್ರ ಮಟ್ಟದ ಎಲೆಕ್ಷನ್ದಲ್ಲಿ ಸಹಿತ ನಾವು ಏನೇನೋ ಇವತ್ತು ನೋಡ್ತಾ ಇದ್ದೀವಿ. ಇವತ್ತಂತೆ ಮತಗಳ ಇವತ್ತು ಆರೋಪ ಮಾಡ್ತಾಯಿದ್ದಾರೆ ರಾಹುಲ್ ಗಾಂಧಿಯವರು. ಒಂದು ಒಳ್ಳೆಯ ಸಾಹಸ ಮಾಡ್ತಾಯಿದ್ದಾರೆ. ಹಿಂದಿನ ಅವ್ರು ಕಾಂಗ್ರೆಸ್ ಪಕ್ಷ ಏನೋ ಮಾಡಿರಲಿ, ಅದು ಇವತ್ತು ಅವ್ರು ಮಾಡ್ತಾ ಇರೋದು ಸರಿ ಅದ. ಯಾಕಂತಂದ್ರೆ ಇದು ಶುದ್ಧ ಆಗಬೇಕು ರೀ. ಎಲ್ಲಿವರೆಗೆ ಇಲೆಕ್ಷನ್ ಕಮಿಷನ್ನ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೆಯುವುದಿಲ್ಲವೋ ಅಲ್ಲಿವರೆಗೆ ಈ ದೇಶದ ಪ್ರಜಾಪ್ರಭುತ್ವ ಹೆಂಗಪ್ಪ ಅಂದ್ರೆ ಹೌದು ಅಲ್ಲ ಇಲ್ಲ ಅನ್ನುವಂಥ ಪ್ರಸಂಗ ಅದ. ಯಾಕಂದ್ರೆ ಎಲ್ಲರೂ ನಾವು ಡಿಕ್ಟೇಟರ್ ಆಗ್ಬೇಕಂತ ಎಲ್ಲರೂ ಅವ್ರ ಮನಸ್ಸು ನನ್ನಲ್ಲೂ ಅದಪ್ಪ. ದುರ್ದೈವದಿಂದ ಯಾರೂ ಇಲ್ಲ. ನಾನು ಹೇಳಿದ ಜಗತ್ತು ಕೇಳಿ ನನಗತ್ತಿನ ಹೋಗಲಿ ಅನ್ನೋದು ಎಲ್ಲರಲ್ಲೂ ಅದ. ಆದರೆ ಅದನ್ನು ಮುರಿಬೇಕಂತ ತಿಳ್ಕೊಂಡು ಪ್ರಜಾಪ್ರಭುತ್ವ ಹುಟ್ಟಾಕಿದ್ದು. ಆದರೆ ಆ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವು ಹೊಂಟೀವಿ. ಆ ಮಧ್ಯೆ ಎಲ್ಲನೂ ಹಂಗಾದಂತಲ್ಲ. ಆದರೆ ಪ್ರಮಾಣ ಕಡಿಮೆ ಅದಾವೆ. ಪ್ರಾಮಾಣಿಕರ ಪ್ರಮಾಣ ಭಾಳ ಕಡಿಮೆ ಅದ. ಭಾಳ ಕಡಿಮೆ. ಇಲ್ಲ ಅಂದ್ರೆ ನಡೀತದೆ. ಯಾಕಪ್ಪ ಅಂತಂದ್ರೆ ಪ್ರಾಮಾಣಿಕರು ಓಟ್ ಹಾಕೋಕ್ಕೆ ಹೋಗೋದ್ರೆ ಇದು ದೊಡ್ಡ ದುರ್ದೈವ ಈ ದೇಶದ್ದು. ಮತದಾನ ಸಮಯದಲ್ಲೇ ನಿಜವಾಗಿ ತಮ್ಮ ಮತವಾಗಿ ಹಾಕಬೇಕು. ಯೋಗ್ಯರ ಕಾರಣಕ್ಕೆ ಅದನ್ನು ನೋಟಾದ ಕೆಳಗೆ ಬಳಸಬೇಕು. ಅದನ್ನು ಬಳಸೋದೇ ಇಲ್ಲ, ನಾವು ಹೋಗೋದೇ ಇಲ್ಲ ಅಲ್ಲೇ. ಹೀಗಾಗಿ ಈ ದೇಶದ ಪ್ರಜಾಪ್ರಭುತ್ವ ನಾವು ಕಾರಣ, ಮತದಾರನು ಜೊತೆಗೆ ಈ ನಾಯಕರನ್ನೋರು ಅವರು ಕಾರಣ. ಯಾಕೆ ನಾವು ಅವ್ರಿಗೆ ಕಾನ್ಫಿಡೆನ್ಸ್ ಅದ. ನಾವು ಜನರಿಗೆ ಒಳ್ಳೇದಾಗುವಂಥದ್ದು ಕೆಲಸ ಮಾಡಿಲ್ಲ, ಅವ್ರ ಉದ್ಯೋಗ ಸೃಷ್ಟಿ ಮಾಡುವಂಥ ನಾವು ವ್ಯವಸ್ಥೆ ಕೊಟ್ಟಿಲ್ಲ, ಭ್ರಷ್ಟಾಚಾರ ಹೋಗಲಾಡಿಸಿಲ್ಲ ಅಂದಾಗ ಅವ್ರು ನಮಗೆ ಯಾಕೆ ಓಟ್ ಹಾಕ್ತಾರೆ ಅಂತ ಅವ್ರಿಗೆ ಗೊತ್ತದ. ಅದಕ್ಕೆ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಂಡ್ಬಿಡೋದು, ನಮ್ಮ ಪರ್ಮಿಷನ್ ತಗೊಂಡ್ಬಿಡೋದು. ಎಲ್ಲಪ್ಪ ನಾವು ಒಪ್ಪಿದ್ವಿ, ನೀವು ಮಾಡ್ಕೊಂಡು ಹೋಗ್ರಿ, 5 ವರ್ಷ ಮತ್ತೆ ದಂಧೆ ಮಾಡ್ರಿ ಅಂತೆ. ಹೀಗಾಗಿ ದೇಶದ ಅರ್ಥವ್ಯವಸ್ಥೆ ದಿವಾಳಿ ಕೋರ್ತನಕ್ಕೆ ಬಂದು ನಿಂತ್ಬಿಟ್ಟಿದೆ ಇವತ್ತು. ಇದು ಕಾರಣ ಏನಪ್ಪ ಅಂದ್ರೆ ನಮ್ಮಲ್ಲಿಯ ಪ್ರಜಾಪ್ರಭುತ್ವ ನಿಜವಾಗಿ ನಮ್ಮ ಪ್ರಜೆಗಳು, ನಾವು ಮತ್ತು ನಮ್ಮ ಪ್ರಜೆ ನಮ್ಮ ಆಳುವವರು ನಿಜವಾದ ಪ್ರಜಾಪ್ರಭುತ್ವ ನಮ್ಮ ಇಬ್ಬರಿಗೂ ಬೇಡಾಗ್ಯದ. ಈ ಮಟ್ಟಿಗೆ ಬಂದು ವಿಶ್ಲೇಷಣೆ ಮಾಡುವಂಥ ಪ್ರಸಂಗ ಬಂದದ ಇವತ್ತು. ಯಾಕೆಂದ್ರೆ ಯಾವ ವ್ಯಕ್ತಿ 500, 1000 ಸಾರಾಯಿನೋ ಮತ್ತೆಂತ ಓಟ್ ಹಾಕ್ತಾನಲ್ಲ ಅವ್ನು ಮತದಾರ ಅಲ್ಲ.
ಆದರೆ ಹೇಳೋರು ಯಾರು ಇದು ನಡೀತಾನೆ ಇರ್ತದೆ. ಸೀರೆ ಕೊಡಿಸ್ರು, ಮತ್ತೇನು ಕೊಟ್ಟರು, ಬೋಗಾನಿ ಕೊಟ್ಟರು, ಸ್ಟೋವ್ ಕೊಟ್ಟರು, ಎಣ್ಣೆ ಕೊಟ್ಟರು, ನಮ್ಮ ಗೊತ್ತದ ನಿಮಗೆ ಟಿ ವಿ ಕೊಡು ಸಹಿತ ಮಾಡಿದ್ದಾರೆ ಕೆಲವು ಟೈಮ್ದಾಗ. ಬಂಗಾರ ಕೊಟ್ಟರು, ಸಣ್ಣ ಎಲೆಕ್ಷನ್ದಾಗ ಅಟ ನಿಮ್ಗೆ ಗೊತ್ತದ ಬಂಗಾರ ಸಹಿತ ಹಾಕುವಂಥ ಜನ ಇದ್ದಾರೆ ಇಲ್ಲೇ ಕೊಡುವಂಥವ್ರು ಇದ್ದಾರೆ. ಅದನ್ನು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲ, ಎಲ್ಲಿ ಪ್ರಜಾಪ್ರಭುತ್ವ ನಿಶ್ಚಿತವಾಗಿಯೂ ನಾವು ಅಂದ್ಕೊಳ್ಳೋಂಥ ಪ್ರಜಾಪ್ರಭುತ್ವ ಏನಂದ್ರೆ ಅದಿಲ್ಲ. ಇನ್ನು ಪಕ್ಷಗಳಲ್ಲಂತ ಕೇಳೋ ಹಾಗಿಲ್ಲ, ಎಲ್ಲ ಪಕ್ಷದವ್ರು ಒಬ್ಬೊಬ್ರು ಲೀಡರ್ ಇದ್ದಾರೆ, ಅವ್ರು ನಮ್ಮ ಹೇಳಿದಾಗ ನಡಿಬೇಕಪ್ಪ ಅಂತೇಳಿ. ನಮ್ಮದು ಫೈನಲ್ ಮತ್ತೊಬ್ಬ ಇಲ್ಲಿ ಇದನ್ನ ಮತ್ತೆ ಹೊತ್ಕೊಂಡು ಹೋಗ್ತಾರೆ ಅದು ಪಕ್ಷಗಳು ಅಂತ ಭಯ ಅದು ನಮಗೆಲ್ಲರಿಗೂ. ಹೀಗಾಗಿ ಈ ಒಂದು ಪ್ರಜಾಪ್ರಭುತ್ವ ಅನ್ನುವಂಥದ್ದು ಒಂದು ಅನಕೇನಪ್ಪ ಈ ದೇಶದಲ್ಲಿ ಅಂತ ಹಲವು ಸಲ ಪ್ರಶ್ನೆ ಮೂಡಿದ್ದದು. ಅಂಥ ಸಂದರ್ಭದಲ್ಲೇ ನಮ್ಮ ನಿಖಿಲ್ ಕುಮಾರಸ್ವಾಮಿಗಳು ತಮ್ಮ ಪಕ್ಷವನ್ನು ಸ್ವಚ್ಛ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಿಜವಾಗಿ ಇವತ್ತು ಆ ಪಕ್ಷ ಸಣ್ಣದಾಗಿ ಕುಟುಂಬ ವ್ಯವಸ್ಥೆಯಾಗಿ ನಿಂತಿದ್ದರೆ ಈ ಒಂದು ಆಂತರಿಕ ಪ್ರಜಾಪ್ರಭುತ್ವ ಇಲ್ಲದಕ್ಕಾಗಿ ಅದೇನು ದೇವೇಗೌಡರು ಹೇಳ್ತಾರೆ, ಕುಮಾರಸ್ವಾಮಿಗಳು ಹೇಳ್ತಾರೆ, ನಮ್ಮ ರೇವಣ್ಣವ್ರು ಹೇಳ್ತಾರೆ, ಅದು ಫೈನಲ್ ಅಲ್ಲೇ, ಇನ್ನೊಬ್ರು ಮಾತು ಇಲ್ಲೇ ಇಲ್ಲ ಅಂದಾಗ ಪ್ರಜಾಪ್ರಭುತ್ವ ಹೆಂಗೆ ಆಗ್ತದೆ ರೀ? ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡುವಂಥ ನಿಖಿಲ್ ಕುಮಾರಸ್ವಾಮಿಗಳು ಮೊದಲು ಇದನ್ನು ವಿಮರ್ಶೆ ಮಾಡ್ಕೋಬೇಕು. ನಾ ಹೇಳ್ತಾ ಇರೋ ಸರಿ ಅದನ್ನು ಅಂತೇಳಿ. ಯಾಕೆಂದ್ರೆ ಈಗ ಅವ್ರಿಗಂದ್ರೆ ಕಾಂಗ್ರೆಸ್ ಇದ್ರಿಗೆ ಸಹಜ ಅಂತ ನಿಮ್ಮದೇನಪ್ಪ, ನೀವು ಅವರೇ ಇದ್ದೀರಲ್ರಿ, ಅಪ್ಪ ಮಕ್ಕಳು ಇದ್ದೀರಿ, ನಿಮ್ಮಲ್ಲೇ ಅಜ್ಜ ಮಗ ಮೊಮ್ಮಗ ನೀವು ಅದರಿ, ಮತ್ತೆ ಯಾರದಾರ ಇಲ್ಲೇ ನಿಮ್ಮಲ್ಲೇ ಪ್ರಜಾಪ್ರಭುತ್ವ ಇಲ್ಲ, ನಮ್ಗೆ ಕೇಳಕ್ಕೆ ಬರ್ತೀರ ಅಂತ ಅವ್ರು ಕೇಳ್ತಾರೆ. ಅಂದ್ರೆ ಪ್ರಶ್ನೆ ಮಾಡೋವು ಸಹಿತ ಆ ಸ್ಥಾನದಲ್ಲಿರ್ಬೇಕು, ಆ ಜಾಗದಲ್ಲಿರ್ಬೇಕು. ಅಂದಾಗ ಪ್ರಶ್ನೆಗೆ ವ್ಯಾಲ್ಯೂ ಬರ್ತದೆ. ವ್ಯಾಲ್ಯೂ ಬರೋದಷ್ಟಲ್ಲ, ಅದಕ್ಕೊಂದು ಏನಪ್ಪ ಅಂತಂದ್ರೆ ಒಂದು ಕಿಮ್ಮತ್ತು ಅಂತೀವಿ ನಾವು, ಅದು ಬರ್ಲಿಕ್ಕೆ ಸಾಧ್ಯ. ಒಂದು ಸ್ಟೇಟಸ್ ಅಂತೀವಿ ನಾವು, ಅದು ಬರ್ಲಿಕ್ಕೆ ಸಾಧ್ಯ. ಇದನ್ನ ಯಾಕೆ ಇವತ್ತು ತೆಗೆದುಕೊಳ್ಳೋ ವಿಷಯ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಕ್ಕಿಂತಲೂ ಒಬ್ಬ ಯೋಗ್ಯರಿ ಮಾತನ್ನು ಹೇಳಿದರೆ ಬರ್ತಿರ್ತೀವಿ ನಾವು. ಆದರೂ ಅವರಲ್ಲಿ ಪ್ರಜಾಪ್ರಭುತ್ವ ಬಗ್ಗೆ ತಿಳುವಳಿಕೆ ಅದ, ಆದರೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅನ್ನೋದು ಮಾತ್ರ ನೋವಿನಿಂದ ಹೇಳ್ಬೇಕಾಗಿದೆ. ಇದನ್ನು ಮಾತಾಡ್ತಾರೆ ಅಂದರೆ ನಿಖಿಲ್ ಕುಮಾರಸ್ವಾಮಿಗಳು ನಾಲೆಜ್ ಇದೆ, ವಯಸ್ಸು ಸಾಣದಿರ್ಬೋದು, ಬಟ್ ತಿಳುವಳಿಕೆ ಅದ ಪ್ರಜಾಪ್ರಭುತ್ವ ಹಿಂಗಪ್ಪ ಇದೇ ರೀತಿ ಇರಬೇಕಂದ್ರೆ. ಆದರೆ ಅದನ್ನು ಪ್ರಾಕ್ಟೀಸ್ ತರೋದು ಅಷ್ಟು ಸುಲಭದ ಮಾತಿಲ್ಲ ಅನ್ನೋದು ಅವ್ರಿಗೆ ಗೊತ್ತದ. ಸತ್ಯ ಹೇಳಬೇಕು, ಅದು ಸತ್ಯ ಹೇಳೋ ಶಕ್ತಿ ನಮಗೆ ಎಲ್ಲಿದೆ? ಯಾಕಂದ್ರೆ ನಾವು ಸುಳ್ಳುಗಳ ಮಧ್ಯದಲ್ಲಿ ಬದುಕ್ತಾ ಇದ್ವಿ. ಅಂದಾಗ ಸುಳ್ಳುಗಳ ಮಧ್ಯದಲ್ಲಿ ಬದುಕಿದಾಗ ನಾವು ಸತ್ಯ ಹೇಳೋದು ಹೆಂಗೆ? ಅಲ್ಲಿ ಬಾಯಿ ಕಟ್ತದ ಹೇಳಿದಾಗ. ಯಾಕಂದ್ರೆ ಹೇಳ್ತಾರಲ್ಲ ಮಗ ಏನು ಬದನೆಕಾಯಿ ತಿನ್ಬೇಡ ಅಂತೇಳಿ ತಾನು ಸ್ವತಃ ಮುಚ್ಚಿಟ್ಟು ಬದನೆಕಾಯಿ ಅಂತ ಹಂಗಿದ್ದಂಗೆ ಅದು. ಇನ್ನೊಬ್ರಿಗೆ ಹೇಳೋದು ಭಾಳ ಸ್ವಲ್ಪ, ಆದ್ರೆ ಅದನ್ನು ಅನ್ವಯಿಸ್ಕೊಂಡ ಬದುಕೋದು ಅಷ್ಟೇ ಕಷ್ಟ. ಏನೂ ಇರಲಿ, ಅದೇ ಕಾಲಕ್ಕೆ ಒಂದು ಮಾತನ್ನು ಹೇಳಿದ್ದಾರೆ ಅವರು, ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ ಅಂತ ಮಾತಾಡಿದ್ದಾರೆ. ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿರುವ ಸಚಿವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನೊಂದು ಮಾತು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು. ನಾವು ಕೇಳೋದಿಷ್ಟ, ನಿಖಿಲ್ ಕುಮಾರಸ್ವಾಮಿಗಳಿಗೆ ನಿಮ್ಮ ತಂದೆಯವರು ಬಂದಿದ್ರು ರೀ, ಚೀಫ್ ಮಿನಿಸ್ಟರ್ ಆಗಿದ್ದರು, ನಿಮ್ಮ ಅಜ್ಜನವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಆಗ ಭ್ರಷ್ಟಾಚಾರ ಓಡಿಸೋಕೆ ನೀವು ಏನೇನು ಮಾಡಿದಿರಿ? ಭ್ರಷ್ಟಾಚಾರ ಅಂದರೆ ದೇಶದ ರೋಗ, ಅದರಲ್ಲಿ ಎರಡು ಮಾತೇ ಇಲ್ಲ. ಏನು ಮಾಡಿದಿರಿ? ಮುಖ್ಯಮಂತ್ರಿ ಇದ್ದಾಗ ಬಂದ್ರಿ, ಕುಮಾರಸ್ವಾಮಿಗಳು ಆದ ತಕ್ಷಣ ಗುಂಡರನ್ನು ಅಡ್ಡಾಡಿದರು, ಮಾಡಿದರು. ಅಷ್ಟರಲ್ಲೇ ಅಲ್ಪ ಬಹುಮತದ ಗೌರ್ಮೆಂಟ್ ಇತ್ತು, ಇವ್ರನ್ನ ತೆಗೆದು ಹಾಕಿದ್ರು, ನೋಡಿದ್ದೀವಿ ನಾವಿಲ್ಲ. ಸಿಕ್ಕ ಸಮಯದಲ್ಲಿ ಏನು ಮಾಡಿದಿರಿ? ಭ್ರಷ್ಟಾಚಾರ ಉಳಿಸೋಕೆ ಏನಾದ್ರು ಕಾನೂನು ಮಾಡಿದ್ರೆ, ಲೋಕಾಯುಕ್ತ ಇನ್ನಷ್ಟು ಗಟ್ಟಿಗೊಳಿಸಿದ್ರೆ, ಅದು ಮತ್ತೆ ಯಾವ್ದಾದ್ರು ಮಾಡಿದ್ರೆ ಅದೂ ಇಲ್ಲ. ಆರ್ಥಿಕ ವ್ಯವಸ್ಥೆ ಬದಲಾಗೋದು ಭಾಳ ಕಷ್ಟದ ಬಿಡ್ರಿ. ಯಾಕೆಂದ್ರೆ ಭಾಳ ದೂರ ಬಂದುಬಿಟ್ಟಿವಿ ನಾವು. ವ್ಯವಸ್ಥೆ ಓಪನ್ ಮಾರ್ಕೆಟ್ ಬಂದಿರ್ತೀವಿ ನಾವು, ಒಂದು ತಿದ್ದು ಅಷ್ಟು ಸುಲಭ ಮಾತಿಲ್ಲ. ಹೋಗಲಿ ಕಡೆಗೆ ಅಟ್ಲೀಸ್ಟ್ ಭ್ರಷ್ಟಾಚಾರ ಉಳಿಸೋದಕ್ಕೆ ಏನಾದರೂ ಕ್ರಮ ತೆಗೆದುಕೊಂಡ್ರಲ್ಲ ಹಿಂದೆ. ಹೀಗಾಗಿ ಇವೆರಡೂ ಆರೋಪಗಳನ್ನೇ ನಮ್ಮ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾ ಇದ್ದಾರಲ್ಲ, ಇದು ಸ್ವತಃ ತಮ್ಮಲ್ಲಿ ತಮಗೆ ಅಳವಡಿಸ್ಕೊಂಡ್ರೆ ಇನ್ನೂ ಉತ್ತಮ. ಒಳ್ಳೆಯ ಯುವಕರಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಎರಡು ಮೂರು ಕಡೆ ಸೋತಿದ್ದಾರೆ. ಸೋಲಿರೋ ಜೀವನದಲ್ಲಿ ಸೋಲಾಗ್ಯಾರ, ಟೀಕೆ ಮಾಡೋದಂತಲ್ಲ. ಸೋತಾಗ ಅವ್ರ ಕೈ ಹಿಡ್ದ ಎಬ್ಬಿಸ್ಬೇಕಾಗಿದೆ ಅವ್ರ ಕೆಲಸ, ನಮ್ಮೆಲ್ಲರ ಕೆಲಸ. ಆದರೆ ಒಳ್ಳೆ ನಾಯಕರಾಗಲಿ ಅನ್ನೋದು ನಮ್ಮದು ಬಯಕೆ. ಆದ್ರೆ ಈಗೇನು ಕಾಂಗ್ರೆಸ್ ಟೀಕೆ ಮಾಡಲಿಕ್ಕತ್ತದಲ್ಲ, ಅದು ಬಿ ಜೆ ಪಿಗೆ ಮುಂದೆ ಟೀಕೆ ಮಾಡ್ಬೋದು. ಇವತ್ತಿನ ಬಿ ಜೆ ಪಿ ಜೊತೆಗೆ ಗೆಳೆತನದ ಇವತ್ತು ಅವ್ರು ಮಾಡ್ತಾ ಇಲ್ಲ. ನಿಜವಾಗಿ ಅವ್ರು ತಮ್ಮನ್ನು ತಾವು ವಿಮರ್ಶೆ ಮಾಡಿಕೊಂಡು ಬಿ ಜೆ ಪಿ ವಿಮರ್ಶೆ ಮಾಡಿ ಕಾಂಗ್ರೆಸ್ಸಿನ ಕಡೆ ಪಟ್ಟು ಮಾಡಿದ್ರೆ ಇನ್ನೂ ಹೆಚ್ಚು ಆ ಮಾತಿಗೆ ತೂಕ ಬರ್ತೈತೆ. ಅದನ್ನು ಮಾಡಲಾರ್ದು ಕೇವಲ ಕಾಂಗ್ರೆಸ್ ಟೀಕಾ ಮಾಡಿ ತಾವು ಸಜ್ಜನರಪ್ಪ ಕಾಂಗ್ರೆಸ್ಸಿಗರು ಈಗ ಅಂದಾಗ ಸಹ ಕಾಂಗ್ರೆಸ್ಸಿಗರು ಅವರಲ್ಲಿ ಮಾತಾಡ್ತಾರೆ. ಇವ್ರ ಬದಲಾಗೆ ಇವ್ರದ್ದೇನು ರೀ ಅಜ್ಜ ಅವ್ರ ನಂತರ ಮಗ ಮೊಮ್ಮಗ ಆಡಳಿತ ಮಾಡ್ತಾರೆ. ಭ್ರಷ್ಟಾಚಾರ ಇವ್ರ ಮೇಲೆ ಇವ್ರು ಅಜ್ಜ ಮೇಲೆ ಕಾದ ಈ ನಿಮ್ಮ ಕೃಷ್ಣ ಮೇಲ್ದಂಡೆ ಇವ್ರೊಳಗೆ ತುಂಡು ಗುತ್ತಿಯೊಳಗೆ ಇವರು ತಿಂದಾರಂಥ ಆರೋಪಗಳಿದ್ದಾವೆ. ಇವ್ರೆ ಸಾಕಷ್ಟು ಆರೋಪಗಳಿದ್ದಾವೆ, ಹಾಗೆ ಆರೋಪ ಮಾಡ್ತಾ ಇರ್ತಾವೆ. ಸಿದ್ಧ ಆಗೋದು ನಮ್ಮ ಅದು ಬೇರೆ. ಹೀಗಾಗಿ ಭ್ರಷ್ಟಾಚಾರ ಆಯಿತು, ಪ್ರಜಾಪ್ರಭುತ್ವ ಆಯಿತು, ಎರಡು ಉಳಿಬೇಕಾದ್ರೆ ಮೊದಲ ನಾವು ಅದನ್ನು ಅಳವಡಿಸ್ಕೋಬೇಕಂತ ಹೇಳ್ತಾ
ಆದರೂ ನಿಖಿಲ್ ಕುಮಾರಸ್ವಾಮಿಗಳಿಗೆ ಅಟ್ಲೀಸ್ಟ್ ಇದು ಮಾತಾಡಿದ್ರಲ್ಲ ಸಂತೋಷ ಪಡೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯ ಕೈಗೊಂಡು ಬಂದ